ಇಲ್ಲೆಲ್ಲ ಸೇರಿಕೊಂಡು ಭಕ್ತರಿಗೆ ನನ್ನ ವಂದನೆಗಳನ್ನು ತಿಳಿಸಿದ ಬೇಗ 10 ನಿಮಿಷ ಏನು 5 ನಿಮಿಷ ಆದಾಗ್ಲಿಂದನೂ ನಾವು 16 ಜನರ ಜಯಂತಿಗಳನ್ನು ಮಾಡಿದ್ದೀವಿ. 16 ಪೂರೈಸಿದ್ದಾರೆ ನಮ್ಮಲ್ಲಿ. ಎಲ್ಲರಿಗೂ ನಾವು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಸ್ವಾಮಿ ರಾಮಕೃಷ್ಣಾನಂದರು ಅವರ ಮೊದಲನೇ ಹೆಸರು ಶಶಿಭೂಷಣ್ ಚಕ್ರವರ್ತಿ ಅಂತ ಇತ್ತು. ಇವರು ಪಶ್ಚಿಮ ಬಂಗಾಳದ ಹೋಗ್ಲಿ ಜಿಲ್ಲೆಯ ಇಚ್ಛಾಪುರ ಗ್ರಾಮದಲ್ಲಿ 1863 ಜುಲೈ 13ರಂದು ಸೋಮವಾರ ಹುಟ್ಟಿದವರು. ಆದರೆ ತಿಥಿ ಪ್ರಕಾರ ನಿನ್ನೆ ಹೀಗೆ ಎಲ್ಲ ಆಶ್ರಮಗಳಲ್ಲೂ ಆ ಸ್ವಾಮಿಗಳ ತಿಥಿ ಪ್ರಕಾರನೇ ಹುಟ್ಟಿದವರು, ಡೇಟ್ ಪ್ರಕಾರ ಇಲ್ಲ. 8 ಮಕ್ಕಳ ಪೈಕಿ ಇವರೇ ಹಿರಿಯವರು. ತಂದೆ ಹೆಸರು ಈಶ್ವರ್ ಚಂದ್ರ ಚಕ್ರವರ್ತಿ. ಉತ್ತರ ಕೋಲ್ಕತ್ತಾದ ರಾಜರಿದ್ದವಾಗ ಆಗಿನ ಕಾಲದಲ್ಲಿ ರಾಜ ಇಂದ್ರನಾರಾಯಣ ಸಿಂಹನ ಆಸ್ಥಾನದಲ್ಲಿ ಪಂಡಿತರಾಗಿದ್ದರು ಅವರ ತಂದೆ ಈಶ್ವರಚಂದ್ರ ಚಕ್ರವರ್ತಿ. ತಾಯಿ ಹೆಸರು ಭುವನಸುಂದರಿ ದೇವಿ. ಭುವನಸುಂದರಿ ದೇವಿ ತುಂಬ ಮುಗ್ಧೆ, ಸಾಧ್ವಿ ಸ್ವಭಾವದ ಆಗಿದ್ದು, ತುಂಬ ಒಳ್ಳೆಯ ಸ್ವಭಾವ. ಆಮೇಲೆ ಬ್ರಾಹ್ಮಣ ಸಂಪ್ರದಾಯಕ್ಕೆ ತಂದೆ ತಾಯಿಗಳು ಶಶಿಯನ್ನು ಆಧ್ಯಾತ್ಮಿಕ ವಾತಾವರಣದಲ್ಲಿ ಬೆಳೆಸಿದರು. ಮೊದಲಿಗೆ ಬ್ರಾಹ್ಮಣರು ಕೇಳಬೇಕಾ, ಬೇಕಾದಂಗೆ ಆಧ್ಯಾತ್ಮಿಕ ವಾತಾವರಣದಲ್ಲಿ ಬೆಳೆಸಿದರು. ಶಶಿ ಬಾಲಕನಾಗಿದ್ದಾಗಲೇ ತಂದೆಯಿಂದ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವುದು ಕಲಿತ. ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಪೂಜಾ ಕ್ರಮಗಳು, ಜಪ, ಧ್ಯಾನ ಮತ್ತು ಪಾರಾಯಣ ಎಲ್ಲವನ್ನೂ ಕಲಿತಿದ್ದ. ಶಶಿ ಬೆಳೆದ ಸಾಂಪ್ರದಾಯಿಕ ವಾತಾವರಣ ಆ ರೀತಿ ಇತ್ತು. ಶಶಿ ಅವನ ಕಿರಿಯ ವಯಸ್ಸಿನ ಸ್ನೇಹಿತರು ಕೂಡ ರಾಮಕೃಷ್ಣರ ಬಗ್ಗೆ ಬಹಳಾಗಿ ಕೇಳಿದ್ರು. ಶ್ರೀರಾಮಕೃಷ್ಣರ ಬಗ್ಗೆ ತುಂಬ ವಿಚಾರಗಳನ್ನು ಕೇಳಿದರು ಚಿಕ್ಕ ವಯಸ್ಸಿನಲ್ಲೇ. ಅವರ ಪರಿಚಯ ಇವರಿಗೆ ಬಹಳ ಇತ್ತು. ಈ ಮಕ್ಕಳಿಗೆ ತೋರಿಸುತ್ತಿದ್ದ ಕೇಶವಚಂದ್ರ ಸೇನರು ಅವರಲ್ಲಿ ಏನೋ ವಿಶೇಷ ಇರಲೇಬೇಕು, ಅಂತಹ ಕೇಶವಚಂದ್ರ ಸೇನರು ಇರಲೇಬೇಕು ಎಂದುಕೊಳ್ಳುತ್ತಿದ್ದ ಶಶಿ ಮತ್ತು ಸ್ನೇಹಿತರು ಆ ಕಾಲದಲ್ಲಿ ಕಲ್ಕತ್ತಾದ ಅತ್ಯಂತ ಗೌರವಾನ್ವಿತವಾದ ಹಾಗೂ ಪ್ರತಿಷ್ಠಿತ ವ್ಯಕ್ತಿ ಎಂದರೆ ಶಶಿಚಂದ್ರ ಸೇನ. ಅವಾಗ ಅಲ್ಲಿ ಬಹಳ ಗೌರವಾನ್ವಿತ ವ್ಯಕ್ತಿಯಾಗಿದ್ದು ಕಲ್ಕತ್ತಾದಲ್ಲಿ. 1883 ಅಕ್ಟೋಬರ್ನಲ್ಲಿ ಶಶಿ, ಶರತ್ ಅಂದರೆ ಇಬ್ಬರು ಸ್ನೇಹಿತರು. ಶರತ್ ಶಾರದಾನಂದರಾಗ್ತಾರೆ, ಶಶಿ ರಾಮಕೃಷ್ಣಾನಂದರು. ಇಬ್ಬರು ಸ್ನೇಹಿತರು ಶ್ರೀ ರಾಮಕೃಷ್ಣರನ್ನು ನೋಡಬೇಕೆಂಬ ಆಸೆಯಿಂದ ದಕ್ಷಿಣೇಶ್ವರಕ್ಕೆ ಹೋದರು. ಶ್ರೀ ರಾಮಕೃಷ್ಣರು ತಮ್ಮ ಸಣ್ಣ ಮಂಚದ ಮೇಲೆ ಕುಳಿತಿದ್ದರು. ಹುಡುಗರನ್ನು ನಕ್ಕು ಸ್ವಾಗತಿಸಿ ಚಾಪೆಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ನೋಡಿದ ಕೂಡಲೇ ಶ್ರೀ ರಾಮಕೃಷ್ಣರಿಗೆ ತಿಳಿಯಿತು, ಇವರಿಬ್ಬರೂ ತಮ್ಮ ಆಪ್ತ ವಲಯಕ್ಕೆ ಸೇರಿದವರು. ಅವರಿಗೆ ಅವನು ಗ್ರಹಿಸಿಬಿಡ್ತಾರೆ. ಅವ್ರ ಮುಖ ನೋಡಿದ ತಕ್ಷಣ ಇವರು ನನ್ನವರೇ, ನನಗೆ ಸೇರಿದಂಥವರು, ಆಪ್ತ ವಲಯಕ್ಕೆ ಸೇರಿದವರು. ಅವರ ತ್ಯಾಗದ ಭಾವವನ್ನು ಗುರುತಿಸಿ ರಾಮಕೃಷ್ಣರು ಹೇಳ್ತಾರೆ. ಒಂದು ಉದಾಹರಣೆಯಾಗಿ, ಇಟ್ಟಿಗೆಗಳು, ಹೆಂಚುಗಳು ತಮ್ಮ ಮೇಲೆ ಮುದ್ರಿತವಾದ ಲಾಂಛನಗಳೊಂದಿಗೆ ಸುಡಲ್ಪಟ್ಟಾಗ ಅವುಗಳು ಕೊನೆಯವರೆಗೂ ಉಳಿದುಕೊಳ್ಳುತ್ತವೆ. ಹೌದಾ? ಇಟ್ಟಿಗೆಗಳಾಗಲಿ, ಆಮೇಲೆ ಅದರಲ್ಲಿ ಇಂಥ ಹೆಂಚುಗಳ ಮೇಲೆ ತಮ್ಮ ಅಡ್ರೆಸ್ ಹಾಕಿರ್ತಾರಲ್ಲ, ಅವು ಕೊನೆಗೆ ಒಡೆದೋದು ಸಹ ಅವು ಅಳಿಸಲಿಕ್ಕೆ ಸಾಧ್ಯ ಇಲ್ಲ, ಉಳಿದುಕೊಳ್ಳುತ್ತವೆ. ಹಾಗೇ ಇವರು ನನ್ನ ವಲಯಕ್ಕೆ ಸೇರಿದವರು, ಹಾಗೆಯೇ ನನ್ನ ವಲಯಕ್ಕೆ ಸೇರಿದ ಮುಂಚೆನೇ ಗ್ರಹಿಸಿಬಿಟ್ರು ಎಂದು ಗುರುತಿಸಿಕೊಂಡರು. ಆಗ ಅಂದುಕೊಳ್ಳುವರು ಇವರು ಪ್ರಾಪಂಚಿಕತೆಯ ಹೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಈ ಪ್ರಪಂಚದ ಇದರಲ್ಲಿ ಇವರು ಹಾಕಿಕೊಳ್ಳೋದಿಲ್ಲ. ಇವರು ನನಗೆ ಶಿಷ್ಯರಾಗುವಂಥವ್ರೆ ಅಂತ ಗ್ಯಾರಂಟಿ ಮಾಡ್ಕೊಂಡ್ರು. ಮೊದಲ ಭೇಟಿಯಾದ ಮೇಲೆ ಶಶಿಗೆ ಶ್ರೀ ರಾಮಕೃಷ್ಣರ ಬಗ್ಗೆ ತಡೆಯಲಾಗದ ಆಕರ್ಷಣೆ ಉಂಟಾಯಿತು. ಮತ್ತೆ ಮತ್ತೆ ನೋಡಲು ಶಶಿ, ಶರತ್ ಬರಲಾರಂಭಿಸಿದರು. ಶಿಷ್ಯರನ್ನು ತಮ್ಮ ಆಪ್ತ ವಲಯದೊಳಗೆ ಸೇರಿಸಿಕೊಳ್ಳುವ ಮೊದಲು ಶ್ರೀ ರಾಮಕೃಷ್ಣರು ಅವರ ಸಜಾತವನ್ನು ಅನೇಕ ರೀತಿಯಲ್ಲಿ ಪರೀಕ್ಷಿಸಿದರು. ಅವರ ಹಿಂದಿನದನ್ನೆಲ್ಲ ಮತ್ತು ಅವರ ಗುಣಗಳನ್ನೆಲ್ಲ ಅವರು ಪರೀಕ್ಷೆ ಮಾಡಿ ಅವರ ಶಿಷ್ಯರನ್ನಾಗಿ ಮಾಡಿಕೊಳ್ತಾರೆ ಮೊದಲ ದಿನವೇ ಭಗವಂತನು ತನ್ನ ಭಕ್ತರಿಗಾಗಿ ಮಾನವ ಶರೀರವನ್ನು ಧರಿಸಿದ್ದಾನೆ. ಅದೇ ರೀತಿ ಅನೇಕ ಭಕ್ತರು ಸಹ ಅವನ ಜೊತೆಗೆ ಈ ಭೂಮಿಯಲ್ಲಿ ಬರುತ್ತಾರೆ. ಹಾಗೆ ರಾಮಕೃಷ್ಣ ಯಾವ ರೀತಿ ಮಾನವ ರೂಪದಲ್ಲಿ ತಾಳಿದರೆ ಅದೇ ರೀತಿ ಭಕ್ತರು ಸಹ ಮಾನವ ರೂಪದಲ್ಲಿ ಬಂದಿದ್ದಾರೆ ಅಂತ